ಗೆಳೆಯರೆ ಏನು ಮಾಡ್ತೀವಿ, ಹುಟ್ಟಿದ ಮನುಷ್ಯ ಒಂದೇ ಊರಲ್ಲಿ ಬಾಳಕ್ಕಾಗಲ್ಲ. ಕೆಲಸ ಇದ್ದಲ್ಲಿಗೆ ಹೋಗ್ಬೇಕು, ಕೆಲಸ ಮಾಡಬೇಕು. ನಮ್ಮ ರೂಮಲ್ಲಿಂದ ಬಸ್ ಸ್ಟಾಪ್ ಕಡೆ ಹೊಂಟೀನಿ. ಸ್ಟೀಲ್ ಫ್ಯಾಕ್ಟ್ರಿ ನಮ್ಮ ಮನೇಲಿಂದ ಏನಿಲ್ಲ ಅಂದ್ರೆ 3 ಕಿಲೋಮೀಟ್ರ್ ಇರ್ತದೆ. ನಡ್ಕಂತ ಹೊಂಟೀನಿ. ಆಟೋಕ್ಕಾದ್ರೆ 150-200 ರೂಪಾಯಿ ಕೇಳ್ತಾರೆ. ಹಂಗಾಗಿ ಹೊಂಟೀನಿ. ಟೈಮ್ ಬಂದು ಕೇಸಿ 1 ಗಂಟೆ ಆಗ್ಯದ. ಯಾರ್ದು ಹೆಲ್ಮೆಟ್ ಬಿದ್ದಾಗಿದೆ. ಗಾಡಿ ಏನು ಜೇನು ಒಳದಂಗೆ ಬರ್ತಾವೆ ಗಾಡಿಗಳು. ರೋಡ್ ದಾಟಬೇಕಂದ್ರೆ ಅಂಜಿಕೆ ಬರ್ತದ, ನಮ್ಮನ್ನು ಬರ್ತಾವೆ ಗಾಡಿಗಳು. ಬಸ್ಸಿನ ಎಷ್ಟೊತ್ತಿಗೆ ಸಿಗ್ತಾವ ಏನು. ಜನ ಸಿಕ್ಕಾಪಟ್ಟೆ ಜನ ಇರ್ತಾರೆ ಹೋಗೋರು. ಚಿಂತಾಮಣಿಗೆ ಹೋಗಿ ಅಲ್ಲಿ ಇಳ್ಕೊಂಡು ಮತ್ತೊಂದು ಬಸ್ ಹತ್ತಬೇಕು ಇರ್ಗಂಪಲ್ಲಿಗೆ. ಅಲ್ಲಿ ಇಳಿದು ಮತ್ತು ಆ ಕಡೆ ಏನು ಯಾವ ಬಸ್ ಆಟ ಗೀಟ ಏನಿರಲ್ಲ, ನಡ್ಕೊಂತ ಹೋಗ್ಬೇಕು. ಆ ಕಡೆ 1-2 ಕಿಲೋಮೀಟ್ರ್ ಹೋಗ್ತಾ ಇದ್ದೀನಿ. ನೋಡಮ್ ಬರ್ರಿ ಬಸ್ ಎಷ್ಟೊತ್ತಿಗೆ ಸಿಗ್ತದ. ಟೈಮ್ ಬೇರೆ ಆಗ್ಯದ 1 ಗಂಟೆ. ಮನೆಗೆ ಹೋಗ್ಬೇಡ, ಇಲ್ಲೇ ಕೆಲಸ ಮಾಡ, ಸುಮ್ಮನೆ ಅಷ್ಟು ದೂರ ಯಾಕೆ ಹೋಯ್ತೆ ಅಂತ ಮನ್ಯಾಗ ಅಂತಾರೆ. ಯಾಕಂದ್ರೆ ಮೊದಲೇ ಮಾಡಿ ಬಂದೀವಿ ಅಲ್ಲಿ ಕೆಲಸ ಎಲ್ಲ ದೊಡ್ಡ ಕೆಲಸ ಎಲ್ಲ ಮುಗಿಸಿನ. ಅಲ್ಲಿ ಸ್ವಲ್ಪ ಚಿಲ್ಲರೆ ಕೆಲಸ ಅದ. ಹಂಗಾಗಿ ಬರ್ರಿಯಪ್ಪ ಯಾರನ್ನ ಇಬ್ಬರು ಮೇಸ್ತ್ರಿಗೆ ಹೋಗಿದ್ವಿ. ಇಬ್ಬರದ ಯಾರನ್ನ ಒಬ್ರು ಬಂದು ಮಾಡ್ರಿ ಅಂತಂದ್ರೆ ಹಂಗಾಗಿ ಹೊಂಟೀನಿ. ಬಸ್ ನಾ ಹಚ್ಚಕ್ಕೆ ದಾಟ್ಬೇಕು, ರೋಡ್ ಹಚ್ಚಕ್ಕೆ ಆ ಕಡೆಗೆ ಸೈಡ್ ದಾಟ್ಬೇಕು. ನಾ ಇನ್ನು ಈ ಕಡೆ ಇದ್ನಿ. ಆ ಮೆಟ್ರೋ ಸ್ಟೇಷನ್ದಾಗ ಅದಾದಲ್ಲ ಮೆಟ್ಲು, ಅದು ಮ್ಯಾಲೆ ನಿಂತ್ರೆ ಅದೇ ಕರ್ಕೊಂಡು ಹೋಗ್ತದೆ ಮ್ಯಾಲೆ, ಅದ್ರಾಗ ಹೋಗ್ಬೇಕು. ನೋಡಮ್ ಬರ್ರಿ ಬಸ್ ಎಷ್ಟೊತ್ತಿಗೆ ಸಿಗ್ತದೆ. ಮೆಟ್ರೋ ಸ್ಟೇಷನ್ ಒಳಗೆ ಹೊಂಟ್ನಿ. ಸ್ಟೀಲ್ ಫ್ಯಾಕ್ಟ್ರಿ ಭಾಳ ಗರಿದಿರ್ತದೆ ಮೆಟ್ರೋ. ನಾನು ನೋಡಿದ ಮೆಟ್ರೋ ಸ್ಟೇಷನ್ದಾಗ ಸ್ಟೀಲ್ ಫ್ಯಾಕ್ಟ್ರಿನೇ ಭಾಳ ಗರಿದಿರ್ತದೆ. ಹೋದವರು ಬರೋರು ಭಾಳ ಮಂದಿ ಇರ್ತಾರೆ, ಭಾಳ ಗರಿದಿರ್ತದೆ ಈ ಸ್ಟೀಲ್ ಫ್ಯಾಕ್ಟ್ರಿ ಮೆಟ್ರೋ ಸ್ಟೇಷನ್. ಇದು ಬಂದು ಸ್ಟೀಲ್ ಫ್ಯಾಕ್ಟ್ರಿ ಮೆಟ್ರೋ ಸ್ಟೇಷನ್ ಅನ್ನಲ್ಲ, ಇಲ್ಲ ಅದಕ್ಕೆ ಅಲ್ಲಿ ಹೆಸರು ಹಾಕಿದ್ದು ಬೆನಕನಹಳ್ಳಿ ಮೆಟ್ರೋ ಸ್ಟೇಷನ್ ಅಂತ ಅದ. ಎಲ್ಲರೂ ಅನ್ನೋದು ಸ್ಟೀಲ್. ರೋಡ್ ಹೆಚ್ಚಾಗಿ ಬಂದು ನಿಂತೀನಿ. ಬಂದು ಒಂದು ಅರ್ಧ ತಾಸು ಆಯ್ತು. ಇನ್ನೂ ಒಂದು ಬಸ್ ಚಿಂತಾಮಣಿ ಬಸ್ ಬರವಲ್ಲು. ಎಲ್ಲ ಬಸ್ ತಿರುಪತಿ, ಮಾಲೂರು, ಕೋಲಾರ ಆ ಕಡೆ ಹೋಗ್ತಾವ. ಮುಳುಬಾಗಿಲು, KGF ಬಸ್ಸುಗಳಿವ. ಇನ್ನು ನಾವು ಹೋಗೋ ಬಸ್ ಇನ್ನೂ ಒಂದು ಬಂದಿಲ್ಲ, ಚಿಂತಾಮಣಿ ಬಸ್. ನೋಡ್ತೀನಿ ಬಸ್ ಸಿಕ್ಕಿತ್ತು ಸರಿ, ಇಲ್ಲ ಅಂದ್ರೆ ವಾಪಸ್ ಮನೆಗೆ ಹೋಗ್ಬಿಡ್ತೀನಿ. ಯಾಕಂದರೆ ಈಗ ಟೈಮ್ ಬಂದು 2 ಗಂಟೆ ಆಗ್ಲಿಕ್ಕತ್ತದ. ಈಗ 2 ಗಂಟೆಗೆ ಬಸ್ ಸಿಕ್ಕಿತ್ತಂದ್ರೆ ಚಿಂತಾಮಣಿ ಹೋಗಟ್ಟಿಗೆ 4 ಗಂಟೆ ಆಗ್ತದ. ಮತ್ತು ಆ ಕಡೆ ಇನ್ನೊಂದು ಬಸ್ ಹಿಡಿದು ಹೋಗ್ಬೇಕು. ಆ ಕಡೆ ಆ ಬಸ್ ಸಿಗ್ತದೆ, ಇಲ್ಲಾಂದ್ರೆ ಇಲ್ಲ. ಆ ಕಡೆ ಹಳ್ಳಿ ಕಡೆಗೆ ಹೋಗೋ ಬಸ್ಸುಗಳು ಟೈಮ್ ಸರಿಯಾಗಿರ್ತಾವೆ. ಮೊನ್ನೆ ಒಂದು ಸರ್ತಿ ಹಿಂಗೆ ಬಸ್ ಸಿಕ್ಕಿಲ್ಲ. ಭಾಳ ಹೈರಾಣ ಇದೆ ಚಿಂತಾಮಣಿಯಾಗ. ಈಗ ಲಾಸ್ಟಿಗೆ ಯಾವುದು ಪ್ರೈವೇಟ್ ಬಸ್ ಬಂತು. ಆ ಬಸ್ಸಿಗೆ ಹೋಗಿ ಇರ್ಗಂಪಲ್ಲಿಗೆ ಹೇಳೋಟಿಗೆ ರಾತ್ರಿ 8 ಗಂಟೆ ಆಯ್ತು. ಹಂಗಾಗಿ ನೋಡ್ತೀನಿ ಟೈಮ್ ಇತ್ತು. 3 ಗಂಟೆ ಒಳಗೆ ಬಸ್ ಸಿಕ್ಕಿತ್ತು ಸರಿ, ಇಲ್ಲಾಂದ್ರಿಲ್ಲ. ನೋಡಿದ್ದೀವಿ ಆ ಕಡೆ ತಿರುಪತಿ ಬಸ್ ಒಂದು ಭೀ ಇಲ್ಲ. ಚಿಂತಾಮಣಿ ಬಸ್ ಆ ಕಡೆ ಈ ಕಡೆ ತಿರುಗಾಡಿ ಕೇಳಕತ್ತೀನಿ. ಅಣ್ಣ ಚಿಂತಾಮಣಿಗೆ ಹೋಗ್ತಾವನಂತ. ಇಲ್ಲ ಕೋಲಾರ ಅಂತಾರೆ, ಇದು ಕೋಲಾರ ಬಸ್. ನೋಡ್ಬೇಕು ಫ್ರೆಂಡ್. ಈ ಬಸ್ ಬಂದು ತಿರುಪತಿ ಬಸ್, AC ಬಸ್. ಎಷ್ಟಾದನ್ನು ಟಿಕೆಟ್ ತಿರುಪತಿಗೆ ಹೋಗ್ಲಕ್ಕ. ಈ ಕಡೆ ಎಲ್ಲ ಮಾಮೂಲಿ ಸಿಟಿ ಬಸ್ಸುಗಳು. ಈ ಕಡೆಲ್ಲ ಇಂಥ ಚಿಂತಾಮಣಿ ಬಸ್ ಬಂತು. ಬಸ್ ಸೇರಿದೆ. ಸೀಟ್ ಅಂದ್ರೆ ಫುಲ್ ಆಗ್ಯಾವ, ಸೀಟ್ ಸಿಗ್ತಾವಿಲ್ಲೋ. ಅಷ್ಟು ದೂರ ನಿಂತು ಹೋಗ್ಬೇಕಂದ್ರೆ ಭಾಳ ಕಷ್ಟ. ದೇವ್ರ ಪುಣ್ಯದಲ್ಲಿ ಸೀಟ್ ಸಿಕ್ಕರೆ ಪಾಡದ. ಮುಂದೆ ಹೊಂಟಿನಿ. ಸಿಕ್ಕಿತ್ತಂದ್ರೆ ನನ್ನ ದೈವ. ಮುಂದೆ ಸೀಟ್ ಸಿಕ್ಕಿತ್ತು ಡ್ರೈವರ್ ಬಲಿ ಸೈಡಿಗೆ ಕುಂತು. ಬಸ್ ಭಾಳ ಫಾಸ್ಟ್ ತೊಗೊಬಂದ್ಬಿಟ್ಟೆ ಬೆಂಗಳೂರಿಂದ. ಹೊಸಕೋಟೆ ದಾಟಿ H ಕ್ರಾಸ್ ದಾಟಿ ಹೊಂಟದ ಬಸ್ಸು. ಎಲ್ಲ ಮುಂದೆ ಇರೋ ಗಾಡಿಗಳಿಗೆಲ್ಲ ಸೈಡ್ ಹೊಡ್ ಚಿಂತಾಮಣಿಗೆ ಬಂತು ಬಸ್ಸು. ಬಸ್ ಸ್ಟಾಪ್ ಕಡೆಗೆ ಹೊಂಟದ. ಸಿಗ್ನಲ್ ಬಿದ್ದದ, ಸಿಗ್ನಲ್ನಾಗ ನಿಂತದ ಬಸ್ಸು ಭಾಳ ಫಾಸ್ಟ್ ತೊಗೊಬಂದ ಡ್ರೈವರು. ಯಾವುದೋ ಬೋರ್ಡ್ ತೆಗೆದು ಹಿಂದಕ್ಕೆ ಇಡಕತ್ತಾನ.
ಆ ಬೋರ್ಡ್ ಬಂದು ಯಾವುದಪ್ಪ ಅಂದರೆ ಬೆಂಗಳೂರು ಇಂದೂಪುರ ಚಿಂತಾಮಣಿಯಿಂದ ಮತ್ತೆ ಇಲ್ಲಿ ಹೋಗ್ತದೆ ಗೊತ್ತಿಲ್ಲ ಬಸ್. ಚಿಂತಾಮಣಿ ಬಸ್ ಸ್ಟಾಪಿಗೆ ಬಂತು ಬಸ್ ಇಳಿದೇವೆ. ಬಸ್ ಸ್ಟಾಪ್ ನೋಡಿದ್ರೆ ಭಾರಿ ನೀಟಾಗ್ಯದ. ಜನ ಅಂದ್ರೆ ಜನ ಬಸ್ ಸ್ಟಾಪ್ನಾಗ ಜನ ಎಲ್ಲ ಹಳ್ಳಿಗೆ ಕಡೆಗೆ ಹೋಗೋ ಜನ ಎಕ್ಕಡೆ ಹೋಗ್ಬೇಕು ಎಲ್ಲ ಬಸ್ ಬರ್ತಾವೆ ಇಲ್ಲಿಗೆ. ಭಾರಿ ಅದ ಚಿಂತಾಮಣಿ ತಾಲೂಕು ಬಸ್ ಸ್ಟಾಪು ಭಾಳ ನೀಟಾಗಿಟ್ಟಾರ. ಫುಲ್ಲು ಸಿಸಿ ರೋಡ್ ಅದ. ಎಷ್ಟು ಮಳೆನೇ ಬರಲಿ ನೀರೇ ನಿಂದ್ರಂಗಿಲ್ಲ. ಬರ್ರಿ ಆ ಕಡೆ ಒಂದು ಕಾಯಿಪಲ್ಲೆ ಸಂತೆ ಆಗ್ತದ, ಹೋಗ್ತೀನಿ ನೋಡೋಣ ಬರ್ರಿ. ಬಸ್ ಸ್ಟ್ಯಾಂಡ್ ಅಂದರೆ ನಂಬರ್ 1 ಬಸ್ ಸ್ಟ್ಯಾಂಡ್ ಅದು ಚಿಂತಾಮಣಿ ತಾಲೂಕು ಬಸ್ ಸ್ಟ್ಯಾಂಡು. ಏನಾದ್ರ ಬಗ್ಗೆ ಮಾತಾಡೋಂಗಿಲ್ಲ, ಭಾರಿ ಅದು ಬಸ್ ಸ್ಟ್ಯಾಂಡು. ಕಾಯಿಪಲ್ಲೆ ಸಂತೆ ಆಗ್ತದ ಇಲ್ಲಿ ಬಸ್ ಸ್ಟಾಪ್ ಬಗಲಾಗೆ ಅದು ಕಾಯಿಪಲ್ಲೆ ಸಂತೆ. ಸೇಮ್ ನಮ್ಮ ಯಾದಗಿರಿಯಾಗ ಹಳೆ ಬಸ್ ಸ್ಟ್ಯಾಂಡ್ ಬಳಿ ಹಂಗದ ಕಾಯಿಪಲ್ಲೆ ಸಂತೆ ಬಾಜಾರು, ಸೇಮ್ ಹಂಗೆ ಅದ. ನೋಡೋಣ ಬರ್ರಿ, ಸ್ವಲ್ಪ ಒಳಗೆ ಹೋಯ್ತು ತೋರಿಸ್ತೀನಿ. ಹೋಗಿ ತೋರಿಸ್ಬೇಕಂದ್ರೆ ಆಗಲ್ಲ, ಟೈಮ್ ಆಗ್ತದ. ಎಷ್ಟಾಗ್ತದ ಅಷ್ಟು ತೋರಿಸ್ತೀನಿ. ನಮ್ಮ ಯಾದಗಿರಿಯಾಗ ಹಳೆ ಬಸ್ ಸ್ಟ್ಯಾಂಡ್ ಬಳಿ ಒಂದು ಸಂತೆ ಆಗ್ತದೆ, ಕಾಯಿಪಲ್ಯದ ಎಲ್ಲ ಸಿಗ್ತಾವೆ. ಊರಕ್ಕೊಂದು ದೊಡ್ಡ ಸಂತೆ ಆಗ್ತದೆ. ಊರಾಗ ದೊಡ್ಡ ನಂಬರ್ 1 ಸಂತೆ ಅದ ಯಾದಗಿರಿಯಾಗ. ಇಲ್ಲಿ ಇರ್ಬೇಕು ದೊಡ್ಡ ಸಂತೆ, ನನಗೂ ಗೊತ್ತಿಲ್ಲ. ಇಲ್ಲಿ ಬಸ್ ಸ್ಟಾಪ್ ಬಳಿ ಇರೋ ಸಲುವಾಗಿ ನೋಡೋಮಂತ ಹೊಂಟಿನ ಒಳಗೆ. ಇಳೆದಲ್ಲಿ ಏನು ಫ್ರೆಶ್ ಅವ, ಇಳೆದಲ್ಲಿ ಮಲ್ಲಿಗೆ ಹೂವು, ಕನಕಾಂಬರ ಹೂವು, ಜನ ಜಗ್ಗಿ ಕಾಣ್ತಾರೆ ಮುಂದೆ. ಅದ್ರ ಒಳಗೆ ಹೋಗಿ ನೋಡಮ್ಮ ಏನು ಜನ ಹೆಂಗಾರ. ಬಾಳೆಹಣ್ಣು ಮಾರಕತ್ತಾರ. ಮುತ್ತೇನವರಿಬ್ಬರು ಮಾತಾಡ್ಕೊಂತ ಕುಂತಾರ. ಅವರು ಪೇಪರ್ ಓದ್ಕೊಂತ ಮಾತಾಡ್ಕೊಂತ ಅವ್ರದ್ದೇ ಆರಾಮು. ಒಳಗೆ ಹೊಂಟ್ನಿ. ಒಳಗೇನು ಅಷ್ಟು ಜನನೂ ಕಾಣವಲ್ರಪ್ಪ, ಕಡಿಮೆ ಕಾಣ್ತಾರೆ ಒಳಗೆ. ಅಲ್ಲಿ ಕೊನೆಗೆ ಬಸ್ ಸ್ಟಾಪ್ ಬಳಿ ಮಾತ್ರ ಮುಂದೆ ಮಂದಿ ಕಾಣ್ತಾರೆ. ಒಳಗೇನು ಅಷ್ಟೊಂದು ಜನ ಕಾಣಲ್ಲ, ಎಲ್ಲ ಅಲ್ಲೊಬ್ರು ಅಷ್ಟೊಂದು ಗರಿದೇನಿಲ್ಲ. ಇದು ಸಂತೆ ದೊಡ್ಡ ಸಂತಿಗಿನ ಇರ್ಬೋದನ, ಅಲ್ಲಿ ಗರಿದಿರ್ತಾರೆ. ಸೊಪ್ಪು ಈಗ ಹೊಲದಲ್ಲಿಂದ ತಂದ್ರೆ ತೋಟದಿಂದ ಫ್ರೆಶ್ ಆಗ್ಯದ. ಇಳೆದಲ್ಲಿಗಳು ಎಲ್ಲ ಯಾವತ್ತಿಂದ ಅವತ್ತೇ ತೊಗೊಬಂದು ಮಾರ್ತಾರೆ. ಇಲ್ಲಿ ತೆಂಗಿನಕಾಯಿ ಫುಲ್ಲು ಕಾಯಿಪಲ್ಲೆ ಸಂತೆ ಇದ್ದಂಗೆ ಅದ. ದೊಡ್ಡ ಸಂತೆ ಇರ್ಬೋದು, ನಮಗೆ ಗೊತ್ತಿಲ್ಲ. ನಾ ಸೀದಾ ಬರೋದು ಬೆಂಗಳೂರಿಂದ ಬಂದರೆ ಬಸ್ ಸ್ಟಾಪಿಗೆ ಇಳಿದೆ. ಬಸ್ ಸ್ಟಾಪ್ಲಿಂದ ಕೆಲಸಕ್ಕೆ ಮಾಡಲಿಗೆ ಮತ್ತೊಂದು ಬಸ್ ಏರಿ ಹೋಗೋದ. ಹಂಗಾಗಿ ನಮಗೇನು ಗೊತ್ತಿರಲಿಕ್ಕಿಲ್ಲ. ಜನ ಅಷ್ಟೊಂದಿಲ್ಲ, ಕಡಿಮೆನೇ ಯಾರ. ಇವತ್ತು ಇರ್ಬೇಕಿತ್ತು ಜನ ಭಾಳ ಮಂದಿ ಇರ್ಬೇಕು. ಯಾಕಂದರೆ ಇವತ್ತು ಆಯ್ತಾರಲ್ಲ, ಗರ್ದಿ ಜಗ್ಗಿ ಇರ್ಬೇಕು. ಇಲ್ಲ, ಸುಮಾರಾಗ್ಯಾರ. ಅಷ್ಟೊಂದು ಜನನೇ ಇಲ್ಲ, ಅಷ್ಟೊಂದು ಅಂತ ಜನ. ಸಂತೆ ತಿರುಗಾಡಿ ಬಸ್ ಸ್ಟಾಪಿಗೆ ಬಂದೆ. ಬಂದೊಟ್ಟಿಗೆ ಮತ್ತೆ ಇರ್ಗಂಪಲ್ಲಿಗೆ ಹೋಗೋ ಬಸ್ ರೆಡಿ ಆಗಿತ್ತು. ಏರಿಬಿಟ್ಟೆ ಬಸ್ಸಿಗೆ, ಕುಂತೆ ಸೀಟ್ ಸಿಕ್ಕಿತ್ತು. ಯಾಕಂದ್ರೆ ಇನ್ನೂ ಸ್ವಲ್ಪ ತಿರುಗಾಡಿ ಬೇಕಂದ್ರೆ ಟೈಮ್ ಆಗ್ತದೆ. ಆ ಕಡೆ ಹೋಗ್ಬೇಕಲ್ಲ, ಆ ಕಡೆ ಬೇರೆ ಅಲ್ಲಿ ಇಳಿದು ಮತ್ತೆ ನಡ್ಕೊಂತ ಹೋಗ್ಬೇಕು, ಹೊತ್ತಾಗ್ತದ. ಈಗ ಟೈಮ್ ಬಂದಕ್ಕೆ 4:15 ಆಗ್ಲಕ್ಕತ್ತದ. ಅಲ್ಲಿ ಇರ್ಗಂಪಲ್ಲಿಗೆ ಮುಟ್ಟಟ್ಟಿಗೆ 5-5:30 ಆಗ್ತದ. ಮತ್ತು ಆ ಕಡೆ ಹೋಗ್ಬೇಕಲ್ಲ, ಆ ಕಡೆ ಒಟ್ಟಿಗೆ ನಸಗತ್ತದ. ಹಂಗಾಗಿ ಹೊಂಟ್ನಿ. ಚಿಂತಾಮಣಿ ದಾಟಿತ ಬಸ್ ಹೊಂಟದ. ಬೈಲಿ ಪ್ರದೇಶ, ಹೊಲಗಳು ಖಾಲಿ. ಹೈವೇ ರೋಡಿಗೆ ಬಿದ್ದದಕ್ಕೆ ಬಸ್ ವೈ ಅಂತ ಹೊಂಟನ. ಫುಲ್ಲು ಫಾಸ್ಟ್ನೇ ಹೊಂಟನ ಬಸ್. ಹೊಲ ಏನು ಬಿತ್ತಿಲಾಗ್ಯದ. ನಮ್ಮ ಕಡೆಗೆ ಆದರೆ ಇಷ್ಟೊತ್ತಿಗೆ ತೊಗರಿ, ಸಜ್ಜೆ, ಹೆಸರು ಹಾಕಿ ಮೊಳಕಲ್ದ ಹತ್ರ ಇರ್ತದೆ. ಇವನೇ ಕಡೆ ಏನು ಹಾಕಿಲ್ಲ. ನಮ್ಮ ಕಡೆ ಹಾಕಿದಂಗೆ ಆಗಂಗಿಲ್ಲ. ಈ ಕಡೆ ಬರೀ ಇವು ಟಮಟ ಆ ತರಕಾರಿ. ಬಸ್ ಫಾಸ್ಟ್ ಹೊಂಟದ. ಎಲ್ಲಿ ಕೋಸ ಹಾಕಿರ ಅಲ್ಲಿ ಹೊಲ್ದಾಗ. ಬಸ್ ಭಾಳ ಫಾಸ್ಟ್ ಓಡಾಕತ್ತಾನ ಡ್ರೈವರ್. ಇನ್ನೊಂದು 2-3 ಸ್ಟಾಪ್ ಆದ್ರೆ ನಾ ಎಳೆ ಸ್ಟಾಪ್ ಬರ್ತದೆ ಇರ್ಗಂಪಲ್ಲಿ. ಇದ್ಯಾವುದು ಊರು ಇದ್ದಂಗೆ ಅದ. ನಮಗೇನು ಗೊತ್ತದ, ಊರು ಕಾರ್ ನಿಂತದ ಅಲ್ಲಿ. ಊರುಗಳೊಳಗೆ ಗೊತ್ತಿದೆ. ಫಸ್ಟ್ ನಾವು ಕೆಲ್ಸಕ್ಕೆ ಬರಕತ್ತದ. ಈ ವರ್ಷದಾಗ ಭಾಳ ಬರಕತ್ತೀವಿ ಇಲ್ಲಿಗೆ ಕೆಲ್ಸಕ್ಕೆ. ಮೊದಲು 2 ತಿಂಗಳ ಮಾಡ್ಕೇಸಿ ಹೋಗಿದ್ವಿ. ಮತ್ತು ಇಲ್ಲ ನೀನೇ ಬರಬೇಕು ಕೆಲ್ಸಕ್ಕೂ ಅಂದ್ರೆ, ಹಂಗಾಗಿ ಚಿಲ್ಲರೆ ಕೆಲಸ ಅದನ್ನ ಸ್ವಲ್ಪ ಹೊಂಟಿನಿ. ಹೊಲಗಳು ನೋಡ್ರಿ, ಹಸ ಹೊಲಗಳು. ಅಂದರೆ ಹೊಲ್ದಾಗ ಅಂಥ ಮಾಲೇನು ಹಾಕಿಲ್ಲ. ಯಾವುದೋ ರೋಡಿಗೆ ಮನೆ ಕಟ್ಟರೆ ಭಾರಿ ಅದು 2 ಫ್ಲೋರ್ ಇಟ್ಟಂಗೆ ಮನೆ. ಯಾಕಂದ್ರೆ ಕಡೆ ಎಲ್ಲ ದೊಡ್ಡ ಮನೆಗಳು, ಹೊಲಗಳಿಗೂ ದೊಡ್ಡ ಹೊಲಗಳು. ಒಬ್ರೊಬ್ರು ಜಾಸ್ತಿ ಆ ಹೊಲಗಳು. ನಮ್ಮ ಕಡೆಗೆ ಸ್ವಲ್ಪ ಹೊಲಗಳು. ಒಬ್ರೊಬ್ರಿಗೆ ಬರೋದು 2 ಎಕರೆ 3 ಎಕರೆ. ಏನೋ ಊರು ಗೋಟ್ರಿಗೆ ಜಿಗ್ಗಿರ್ತಾವೆ ಹೊಲಗಳು. ಈ ಕಡೆ ಹಂಗೇನಿಲ್ಲ.
ಯಾವುದೋ ಊರು ಬಸ್ ಸ್ಟಾಪ್ ಬಂತು, ಬಸ್ ನಿಂದಿಸಿದ್ರೆ ಯಾವ ಊರು ಅಂತ ನಮ್ಗೆ ಗೊತ್ತಿಲ್ಲ. ಬಸ್ ಸ್ಟಾಪ್ದಾಗ ಜನ ಇಲ್ಲ, ಸೇಮ್ ನಮ್ಮ ಕಡೆಗೆ ಇದ್ದಂಗೆ ಅದು ಬಸ್ ಸ್ಟಾಪು. ಬಸ್ ಸ್ಟ್ಯಾಂಡ್ ನೋಡಿದ್ರೆ ಸೇಮ್ ನಮ್ಮೂರ ಕಡೆಗೆ ದಾಸ ಬಂದಂಗೆ ಬರ್ತದೆ. ಬಸ್ ಭಾಳ ಫಾಸ್ಟ್ ಹೊಂಟನ. ಹೊಲ್ದಾಗ ಮನೆಗಳು ಅಲ್ಲೊಂದು ಮನೆಗಳು ಇರ್ತವೆ. ಇಲ್ಲಿ ಊರಾಗ ಮನೆ ಇದ್ರೆ ಭೀ ಹೊಲ್ದಾಗ ಮನೆ ಇರ್ತವೆ. ಯಾಕಂದ್ರೆ ಹೊಲ್ದಾಗ ದನ ಕರುಗಳು ಕಟ್ಟಿ ಹಾಕ್ತಾರಲ್ಲ, ಹಾಗಾಗಿ ಹೊಲಗಳು ಮಾತ್ರ ನಂಬರ್ 1 ಹೊಲಗಳವ. ಈ ಕಡೆ ಹಾಲು ಮಾರ್ತಾರೆ, ಸಿಕ್ಕಾಪಟ್ಟೆ ಹಾಲು ಮಾರ್ತಾರೆ. ದನಗಳಿಗೆ ಹುಲ್ಲು ಬೆಳೆಸ್ತಾರೆ ಹಾಲು ದನಗಳಿಗೆ. ನಮ್ಮ ಕಡೆಗೆ ಆದ ದನಗಳಿಗೆ ಕಾಯಕ್ಕೆ ಹಸ್ತಾರೆ ಬೇರೊಬ್ಬರಿಗೆ. ಅವು ಹೋಗಿ ಗುಟ್ಟ್ಯಾಗ ಬೀಳಾಗ ತೆರಿಕೊಂಡು ಬರ್ತಾರೆ. ಒಂದು ದನಕ್ಕೆ 700-800 ರೂಪಾಯಿ. ಇಲ್ಲಿ ಹಂಗಿಲ್ಲ, ಯಾರು ದನ ಅವರೇ ಹೋಗಿ ಹೊಲ್ದಾಗ ಕಟ್ಟಿ ಹಾಕ್ತಾರೆ. ಅವಾಗ ಸಂಜೆ ಮಾಡಿ ಹೊಟ್ಟೆ ತುಂಬ ಮೇವು ಹಾಕ್ತಾರೆ. ಯಾಕಂದ್ರೆ ದನ ಸಲಕ್ಕೆ ಎಕರೆಗಟ್ಟಲೆ ಹುಲ್ಲು ಬೆಳೆಸ್ತಾರೆ ಇಲ್ಲಿ ದನಗಳಿಗೆ. ಹಾಲು ಕೊಡ್ತಾವಲ್ಲ, ಹಂಗಾಗಿ ದಿನ ಏನಿಲ್ಲ ಅಂದ್ರೆ ಒಂದೊಂದು ಬಕೆಟ್ ಹಾಲು ಮಾರ್ತಾರೆ. ಇಲ್ಲಿ ಒಂದು ಯಾವುದೋ ಊರು ಬಂತು, ಇದು ಯಾವ ಊರಿಗೆ ಹೋಗ್ತದಂತ ಗೊತ್ತಿಲ್ಲ. ಇಲ್ಲಿ ಏನು ಬಸ್ ಸ್ಟಾಪ್ ಏನಿಲ್ಲ, ಹೊಂಟನ ಜನ ಯಾರು ಹೇಳೋರಿಲ್ಲ. ಹಂಗಾಗಿ ಎಲ್ಲಿ ನಿಂದಿರಿಸಿಲ್ಲ ಬಸ್. ಹೊಡ್ಯಾಕತ್ತಾನ ಬಸ್. ಮುಂದೆ ಬರೋದೇ ನಾವು ಹೇಳೋ ಸ್ಟಾಪ್ ಇರ್ಬೋದು ಅನ್ನಿಸ್ತದೆ ನನಗೇನು. ಹೊಲ ಮಾತ್ರ ಖಾಲಿ ಅವ, ಏನು ಬಿತ್ತೇ ಇಲ್ಲ ಈ ಕಡೆ. ಬರೀ ಟಿಲ್ಲರ್ ಹೊಡೆದ್ರೆ ಬಿಟ್ರೆ ಏನು ಹಾಕಿಲ್ಲ. ನನಗೇನು ಟಮಟಗಿನ ಹಾಕ್ತಾರೆ ಅನ್ನಿಸ್ತದೆ, ಹಂಗಾಗಿ ಟಿಲ್ಲರ್ ಹೊಡೆದಾರೆ. ಯಾಕಂದ್ರೆ ಈ ಕಡೆ ಎಲ್ಲ ಕೋಲಾರ ಸೈಡ್, ಚಿಕ್ಕಬಳ್ಳಾಪುರ ಟೊಮೆಟೊ ಭಾಳ ಬೆಳಿತಾರೆ ಈ ಕಡೆ. ನೋಡಿ, ಇದೇನು ಪಾಲಕ್ ಸೊಪ್ಪು ಇರ್ಬೇಕೇನು ಅಂತೀನಿ. ಹಾಕ್ಯಾರ ಹೊಲ ಎಲ್ಲ ಬೀಳು ಬಿಟ್ಟಾರ. ಇದು ಯಾವ ಊರು ಆದವು ಮುಂದೆ ಒಳಗೆ. ಯಾಕಂದ್ರೆ ಇದು ರೋಡಿಗೆ ಬಿಟ್ಟು ಒಳಗೆ ಊರುಗಳು ಇರ್ತಾವೆ, 2 ಕಿಲೋಮೀಟ್ರ್ 1 ಕಿಲೋಮೀಟ್ರ್. ಬಸ್ ಹೊಂಟದ. ಹೊಲಗಳು ನೋಡಿದ್ರೆ ಹೊಲ ಹಂಗಿಂಗಿಲ್ಲ, ನಂಬರ್ 1 ಹೊಲ. ಈ ಹೊಲಪ್ಪ ಏನು ಬೀಳು ಹಾಕ್ಯಾರ ನೋಡ್ರಿ. ಮತ್ತು ಹೊಲಕ್ಕೆ ಹೋಗೋ ಕಾಲ್ದಾರಿ ಇದ್ದಂಗೆ ಅದ. ಎಲೆಕೋಸು ನೋಡ್ರಿ, ಹೊಡೆದ್ರೆ ಹಚ್ಚಿಗೆ ಹೆಂಗೆ ಕಾಣ್ತದೆ ಎಲೆಕೋಸು. ಇವೆಲ್ಲ ಇದು ಟಮಟೆ ಗಿಡಗಳು. ಟಮಟೆ ರಾಶಿಯಾಗಿ ಎಲ್ಲ ಇದಾಗಿ ಒಣಗ್ಲಕ್ಕತ್ತವ ಗಿಡಗಳು. ಇದು ಹೊಲ್ದಾಗ ಏನು ಹಾಕಿಲ್ಲ, ಕಾಲಿನ ಇದ್ದಂಗೆ ಅದ. ಈ ಹೊಲ ಭೀ ಕಾಲಿನ ಅದ, ಏನು ಹಾಕಿಲ್ಲ. ನಮ್ಮ ಕಡೆಗೆ ಆದ್ರೆ ಹೇಳ್ಬಾರ್ದಿತ್ತು. ಅಂತಿಂತು ಇಳ್ಗಂಪಲ್ಲಿಗೆ ಇಳಿದೆ. ಇಳ್ಗಂಪಲ್ಲಿಗೆ ಇಳಿದಕೇಸಿ ನಮ್ಮ ದೋಸ್ತ್ ಇನ್ನೊಬ್ಬ ಬರಕತ್ತಾನ ಬೆಂಗಳೂರ್ಲಿಂದ. ಅವು ಭೀ ಕೆಲಸಕ್ಕೆ ಹೆಲ್ಪರು. ಸರಿಯಪ್ಪ ಎಲ್ಲಿದ್ದೆ ಅಂತ ಫೋನ್ ಮಾಡಿದೆ. ಅವ ನೋಡಿದ್ರೆ ಇನ್ನೂ ಚಿಂತಾಮಣಿ ದಾಟಿ ಎಕಡೆ ಹೋಗಿದ್ದು ಬಸ್ ನನಗೆ ಗೊತ್ತಿಲ್ಲ ಅಂತಾನೆ. ನಾನು ಬಂದು ಟೀನ್ ಪ್ಯಾಕ್ಟ್ರಿಂದ ಏರ್ನಿವಿ ಗೌರ್ಮೆಂಟ್ ಬಸ್ಸಿಗೆ. ಅವ ಬಂದು ಹೆಬ್ಬಳ್ಳಿಂದ ಪ್ರೈವೇಟ್ ಬಸ್ಸಿಗೆ ಏರ್ಯಾನ. ಆ ಪ್ರೈವೇಟ್ ಬಸ್ ಸೀದಾ ಬರೋಂಗಿಲ್ಲ, ಅದು ಎಲ್ಲ ಬೆಂಗಳೂರಾಗ ಎಲ್ಲ ಸುತ್ತಾಡ್ಕೊಂಡು ಚಿಂತಾಮಣಿಗೆ ಬಂದು ಗೌರ್ಮೆಂಟ್ ಬಸ್ ಹೋಗ್ಲಾರ್ದ ಊರುಗಳಿಗೆಲ್ಲ ಜನಗಳನ್ನ ಕರ್ಕೊಂಡು ಹೋಗಿ ಇಳಿಸಿ ಮತ್ತೆ ಬರಬೇಕಲ್ಲ. ಸುತ್ತ ಹಾಕ್ಯಂತ ಕೇಸಿ ಬರೋ ಅಷ್ಟೇ ಎಷ್ಟು ಗಂಟೆ ಆಗ್ತದಾನೆ. ಸರಿ ನಾವು ಹೋಗ್ತೀನಿ ಅಂತಂದೆ. ಇಲ್ಲ ನೀವು ಹೋಗ್ಬೇಡ, ನಸಗಾಗ್ತದ, ಕತ್ಲಾಗ್ತದ, ನಿಂದ್ರೆ ನಾ ಬರ್ತೀನಿ, ಇಬ್ಬರು ಕಲ್ತು ಹೋಗಮ್ಮಂತಂದ. ಸರಿ ಯಾಕಾಗಲಿ ಅಂತಂದು ಇರ್ತೀನಿ ಬಾರಂತಂದೆ. ಚಹಾ ಕುಡಿದ್ರಾಯ್ತಂತ ಹೊಂಟ್ನಿ. ಚಹಾ ಅಂಗಡಿ ಇಲ್ಲಿ ಅದ, ನೋಡಕತ್ತೀನಿ. ಚಹಾ ಕುಡಿದು ನೋಡ್ಬೇಕು, ಸ್ವಲ್ಪ ಹೊತ್ತು ಕುಂತು ನೋಡ್ಬೇಕು. ಬಂದನು ಸರಿ, ಬರ್ಲಿಕ್ಕಂದ್ರೆ ನಾವು ಒಬ್ಬನು ಹೋಗ್ಬೇಕು, ಬರಂಗೆ ಬರ್ತಾನೆ ಹಿಂದೆ. ಯಾಕಂದ್ರೆ ಇಷ್ಟೊತ್ತಾಗ 1 ಗಂಟೆಲಿಂದ ಮನೆ ಬಿಡೋದು 1 ಗಂಟೆ ಬಿಟ್ಟಿನಿ. ಟಿನ್ ಫ್ಯಾಕ್ಟ್ರಿ ನಡ್ಕೊಂತ ಬಂದು ಅಲ್ಲಿಂದ ಬಸ್ಸೇ ಸಿಗಲಿಲ್ಲ 1 ತಾಸಿನ ತನಕ. ಹಾಗಾಗಿ ಕಾಲುಗಳೆಲ್ಲ ನೋಸಕತ್ತವ. ಹೋಗಿಸಿ ಸ್ವಲ್ಪ ಹೊತ್ತು ಮಕ್ಕಂದು ಬೇಕಾದ್ರೆ ಅಷ್ಟು ಮಾಡ್ಬೇಕು. 2 ಮಂತಿನ ಗುಡಿ ಸರ್ಕಲಾಗ ಚಲೋ ಅದ. ಯಾವುದೋ ನಾಯಿ ಮರಿ. ನಮಸ್ಕಾರ ಸ್ನೇಹಿತರೆ, ನಾವು ಬೆಂಗಳೂರಿನಿಂದ ಚಿಂತಾಮಣಿಗೆ ಬಂದೀವಿ. ಚಿಂತಾಮಣಿಲಿಂದ ಇರ್ಗಂಪಲ್ಲಿಂದ ಬೈರಬಂಡಕ್ಕೆ ಕೆಲಸ ಮಾಡೋದು, ಅಲ್ಲಿಗೆ ಹೋಗ್ತಾಯಿದ್ವಿ. ಮಧ್ಯಾಹ್ನ 1 ಗಂಟೆಗೆ ಬಿಟ್ಟರೆ ಇಲ್ಲಿ ಬರೋದಕ್ಕೆ 6 ಗಂಟೆ ಆಗಿದೆ. ನಾವು ಕೆಲಸ ಮಾಡೋದು ಯಾವುದು ತೋರಿಸ್ತೀನಿ ಬರ್ರಿ ಫ್ರೆಂಡ್. ಅಲ್ಲಿ ಇಲ್ಲೇ 7 ಗಂಟೆ ಆಯ್ತು ಇಲ್ಲಿ ಬರೋಟ್ಟಿಗೆ. ಹಂಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಇದೇ ನಾವು ಕೆಲಸ ಮಾಡೋದು ಮನೆ ಎಲ್ಲ ಆಗ್ಯದ ಕೆಲಸ. ಇನ್ನೂ ಸ್ವಲ್ಪ ಅಲ್ಲಿ ಚಿಲ್ಲರೆ ಕೆಲಸ ಅದ, ಹಂಗಾಗಿ ಬಂದ್ವಿ. ಊರು ಏನಿಲ್ಲ ಅಂದ್ರೆ ಒಂದು 300 ಮನೆ ಇರ್ತಾವ ಈ ಊರಾಗ. ಬೈರಬಂಡಿ ಊರು ಭಾರಿ ಸೈಲೆಂಟ್ ಊರು. ತೋರಿಸ್ತೀನಿ ಬರ್ರಿ. ಇದೇ ಮನೆ ನಾವು ಕೆಲಸ ಮಾಡಿರೋದು. ಈ ಮನೆ ಬಂದು 80 ವರ್ಷದ ಮನೆ. ಮುಂದೇನು 2 ಜೋಡು ಕಂಬ ಕಾಣ್ತಾವಲ್ಲ, ಅವು 80 ವರ್ಷದಿಂದ. 1 ಕಂಬಕ್ಕೆ ಬಂದು 150 ರೂಪಾಯಿ, 2 ಕಂಬಕ್ಕೆ ಸೇರಿ 300 ರೂಪಾಯಿ ಅಂತ ಆಗಿನ ಕಾಲದಾಗ. ಇವಾಗ ಆದರೆ ಎಷ್ಟು ರೂಪಾಯಿಯನ್ನು ಜಾಸ್ತಿ ಇರ್ತದೆ. ಇದು ಬಂದು ಪಡಸಲ್ಲಿ ಮುಂದೆ. ಒಳಗೆ ಬಂದು ಹಾಲು. ಈ ಕಡೆ ಒಂದು ರೂಮ್ ಅದ, ಈ ಕಡೆ ಒಂದು ರೂಮ್ ಅದ. ಇದು ಪ್ಲಾಸ್ಟಿಕ್ ಗಟ್ಟಿದಂಗಾಗಿ ಇದು ಏನು ಮುಟ್ಟಿಲ್ಲ ನಾವು. ಯಾವ್ದಾವ್ದು ಪ್ಲಾಸ್ಟಿಕ್ ಎಲ್ಲ ಇದಾಗಿತ್ತು, ಅದು ಅಷ್ಟು ಮಾಡಿವಿ. ಇದು ಹಾಲು ಬಂದು 15 ಅಡಿ ಆಯಿತು. ಇಲ್ಲಿ ಫೋಟೋ ಕಾಣ್ತದಲ್ಲ, ಯಜಮಾನ್ತಿದೆ. ಅವರಿಬ್ಬರು ಈ ಮನೆಯ ಯಜಮಾನರು. ಅವ್ರ ಕೈ ಮೇಲೆ ಈ ಮನೆ ಆಗಿರೋದು 80 ವರ್ಷದಿಂದ. ಇವು ಸೋಫಾ ಸೆಟ್ಗಳು 20 ವರ್ಷ ಹಳೆ ಸೋಫಾ ಸೆಟ್, ಇನ್ನಾದ್ರೂ ಭೀ ಮಜಬೂತು. ಈ ಬಾಗಿಲು ಭೀ 20 ವರ್ಷ ಇನ್ನಾದ್ರೂ ಭೀ ಮಜಬೂತು. ಈ ಒಳಗೆ ನಾವು ಮಾಡಿರೋ ರಿಪೇರಿ ಕೆಲಸಗಳು ಏನೋ ಹೇಳಿದ್ರೆ ಭೀ ಆಗಿನ ಕಾಲದಾಗ ಮಾಡಿದ ಮೇಸ್ತ್ರಿ ಮುಂದೆ ನಾವು ಯಾವ ಲೆಕ್ಕ ಇಲ್ಲ.
ಯಾಕಂದರೆ ಇವೆಲ್ಲ ಕಲ್ಲುಗಳು ಕಾಲಂತರ ಕಾಣತ್ತಲ್ಲ ಕಲ್ಲುಗಳು ಹಂಗೆ ಹೆಂಗೆ ಕಟ್ಟಿರ್ಬೇಕಂದ್ರೆ ಮೇಲೆ ಚಪ್ಪಡಿ ಬಂಡಿ ಹಾಕ್ಯಾರ. ಆಗಿನ ಕಾಲದಾಗ ಏನು ಕ್ರೇನ್ ಇಲ್ಲ ಏನಿಲ್ಲ, ಕೈಲಿ ಎತ್ತಿ ಹಾಕ್ಯಾರ ಇಟ್ಟರ ಚಪ್ಪಡಿ ಬಂಡಿ. ಭಾರಿ ಗಟ್ಟಿ ಮುಟ್ಟ ಆಗಿನ ಮೇಸ್ತ್ರಿ ಆಗಿನ ಜನ. ಇವಾಗಿನವ್ರು ಅಂದರೆ ಏನಿಲ್ಲ, ಟೆಂಪ್ರರಿ. ಇವಾಗಿನವ್ರ ಕೈಲಿ ಆಗಲ್ಲ, ಅವಾಗಿನವ್ರು ಮಾಡಿದಂಗೆ ಮಾಡೋಕ್ಕಾಗಲ್ಲ ಇವಾಗಿನವ್ರ ಕೈಲಿ. ನಮ್ಗೆ ಸ್ವಲ್ಪ ಬಿಗಿ ಎತ್ತಿತ್ತ ಬಂತಂದ್ರೆ ಕೆಲಸ ನಾಳೆಗೆ ರಜೆ ಮಾಡೇ ಬಿಡೋದು ಅಂಥವ್ರು ಇದ್ದೀವಿ ನಾವು. ಇದು ಬಂದು ಸ್ಟೋರ್ ರೂಮು, ಆ ಕಡೆ ಬಾಗಿಲು ಇರೋದು. ಇದು ಬಂದು ಫ್ರಿಜ್ಜಿಗೆ ಒಂದು ಬಾಕ್ಸ್ ಮಾಡಂತ ಹೇಳ್ಯಾರ, ಹಂಗಾಗಿ ಓಪನ್ ಮಾಡಿವಿ. ಇದು ಸ್ಟೋರ್ ರೂಮು, ರಾಸನ್ ಸಾಮಾನು ಇಡೋಕೆ ಚೀಲ, ರಾಗಿ ಅವೆಲ್ಲ. ಇದು ಬಂದು ಕಿಚನ್ನು, ದೊಡ್ಡದಾದ ಕಿಚನ್ನು, ಬೇಜಾನು ದೊಡ್ಡದು. ಈಗ ಮೆಟ್ಲ ಮೇಲೆ ಟೇರ್ ಕೇಸ್ ಮೇಲೆ ಹೋಗ್ಬೇಕಂದ್ರೆ ನೀರು ಹಾಕ್ಲಕತ್ತಾರ ಫ್ರೆಂಡ್. ನಮಗೆ ಫೋನ್ ಭೀ ಅಷ್ಟೊಂದು ಇದಿಲ್ಲ, ಕ್ಯಾಮ್ರಾ ಭೀ ಸರಿಯಾಗಿಲ್ಲ, ವೀಡಿಯೋ ಭೀ ಸ್ವಲ್ಪ ಸರಿಯಾಗಿ ಬರೋಲ್ಲ. ಅಂದ್ರೆ ಭೀ ಏನೋ ಒಂದು ವೀಡಿಯೋ ಮಾಡ್ಬೇಕಂತ ಮಾಡಕತ್ತೀನಿ. ನೀವು ಸಪೋರ್ಟ್ ಮಾಡಬೇಕು. ಇದು ಬಂದು ಕೇಸಿ ಮ್ಯಾಲೇನೋ ಓಪನ್ ಕಾಣುತ್ತಲ್ಲ, ಅದು ಗ್ಲಾಸ್ ಹಾಕ್ತಾರಂತ ಒಳಗೆ ಬೆಳಕು ಬರೋಕೆ, ಹಾಗಾಗಿ ಓಪನ್ ಬಿಟ್ವಿ. ಮ್ಯಾಲೆ ಹೋಗ್ಬೇಕಂದ್ರೆ ಸ್ನೇಹಿತರೆ, ಈ ನಮ್ಮ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಧನ್ಯವಾದಗಳು ಎಲ್ಲರಿಗೆ.